ಹಲೋ ಎವ್ರಿವನ್, ವೆಲ್ಕಮ್ ಟು ನೀತೂಸ್ ವ್ಲಾಗ್. ಈ ವ್ಲಾಗ್ನ ನಾನು 1 ಅವರದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಸ್ ಫಸ್ಟ್ ಪಾರ್ಟಲ್ಲಿ ನೋಡಿರೋರಿಗೆ ಇದು ಗೊತ್ತಿರುತ್ತೆ. 1 ಅವರ್ಗೆ ರೀಚ್ ಆಗಿದ ತಕ್ಷಣ ನಾವು ಬೇಗ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಫಸ್ಟ್ ನಾವು ಹೋಗಿದ್ದೆ ಬೋಟಿಂಗ್ಗೆ. 1 ಅವರ್ ಬೋಟಿಂಗಲ್ಲೇ ಸ್ಪೆಂಡ್ ಮಾಡಿದ್ವಿ. ವೀಡಿಯೋಸ್, ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೀಟಾಗಿ ಆ ವ್ಯೂನ ಎಂಜಾಯ್ ಮಾಡಿದ್ರಿ ಎಲ್ರೂ. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಎಕೋ ಬೀಚ್ಗೆ. ಎಕೋ ಬೀಚ್ ನೋಡಿದ ತಕ್ಷಣ ಎಲ್ರಿಗೂ ಫುಲ್ ದಿಲ್ ಖುಷಿ ಆಗೋಯಿತು. ಯಾಕಂದರೆ ಅಲ್ಲಿ ಏನು ಸಕ್ಕತ್ತಾಗಿತ್ತು, ಒಂಥರ ಕ್ಲೀನೆಸ್ ಅಂತ ಅನ್ನಿಸ್ತಿತ್ತು ನಮಗೆ ಆ ಬೀಚ್ ನೋಡಿದ ತಕ್ಷಣ. ಎಲ್ಲರೂ ನೀರಲ್ಲಿ ಬಿದ್ದು ಆಟ ಆಡ್ತಿದ್ರು. ನಾನಂತೂ ನೀರಿಗಿಳಿಲೇ ಇಲ್ಲ, ಜಸ್ಟ್ ದಡದಲ್ಲೇ ನೀರಲ್ಲಿ ಆಟ ಆಡಿ ವೀಡಿಯೋಸ್ ಮತ್ತು ಫೋಟೋಸ್ ತಕ್ಕೊಂಡು ಎಲ್ಲರೂ ಎಂಜಾಯ್ ಮಾಡಿ ಅಲ್ಲಿಂದ ಹೊರಟ್ವಿ. 1 hour later. ಎಲ್ಲರೂ ನೀರಲ್ಲಿ ಇಳಿದಿದ್ದರಿಂದ ಅವರೆಲ್ಲರೂ ನೀಟಾಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ನಾವು ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಒಂದು ಕಡೆ ಹೋಗಿ ಎಲ್ಲ ಸೌತ್ ಇಂಡಿಯನ್ ಥಾಲಿ ತೊಗೊಂಡ್ವಿ. ಎಲ್ಲರದ್ದು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಟ್ರಾವೆಲ್ ಮಾಡಿದ್ದೆ ಮುರುಡೇಶ್ವರಕ್ಕೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಮುರುಡೇಶ್ವರನೆಲ್ಲ ಹಾಲ್ಟ್ ಆಗಬೇಕು ಅಂತ. ಸೊ ನಾವು ನೆಕ್ಸ್ಟ್ ಹೊರಟಿದ್ದೆ ಮುರುಡೇಶ್ವರಕ್ಕೆ. ಓಕೆ ಫ್ರೆಂಡ್ಸ್, ಒಂದು ಪೋಸ್ಟ್ ಕೊಡಿ. ಒಂದು ನಿಮಿಷ. ಫುಲ್ಲು ಲೇಟ್ ಆಗಿದೆ, ದಯವಿಟ್ಟು ಹೋಗೋಕ್ಕಾಗಲ್ಲ. ಅಲ್ಲೇ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಅಲ್ಲೇ ಫುಡ್ಡೆಲ್ಲ ಮುಗಿಸ್ಕೊಂಡು ನಾವು ರೂಮ್ಗೆ ಹೋದ್ವಿ. ಟಯರ್ಡ್ ಆಗಿದ್ದರಿಂದ ನಾವು ವಿಡಿಯೋ ನನಗೆ ಮಾಡಲಿಕ್ಕಾಗಿಲ್ಲ. ನೆಕ್ಸ್ಟ್ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಉಡುಪಿ ಕಡೆಗೆ. ಉಡುಪಿಗೆ ಆನ್ ದಿ ವೇ ಹೋಗೋ ದಾರಿಯಲ್ಲೇ ನಮಗೆ ಮರವಂತೆ ಬೀಚ್ ಕಾಣಿಸ್ತು. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಂಡ್ವಿ. ಒನ್ ಥಿಂಗ್ ಏನು ಹೇಳಬೇಕು ಅಂದರೆ, ನಮಗೆಲ್ಲೂ ಫುಡ್ ಕರೆಕ್ಟಾಗಿ ಸೆಟ್ ಆಗ್ತಿರ್ಲಿಲ್ಲ, ಲಿಟ್ರಲಿ ಹೇಳಬೇಕು ಅಂದರೆ. ಸೊ ತುಂಬ ಅದೊಂದು ಡಿಸಪಾಯಿಂಟ್ ಆಗಿತ್ತು. ನೆಕ್ಸ್ಟು ನಾವು ಉಡುಪಿ ಶ್ರೀಕೃಷ್ಣ ಟೆಂಪಲ್ಗೆ ರೀಚ್ ಆಗಿ ಅಲ್ಲೇ ಪ್ರಸಾದ ಎಲ್ಲ ತಿಂದು ಹೊರಟ್ವಿ. ಅಲ್ಲಿ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ಹೃದಯಂಗಮಂ ಚತುರ್ಧಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ. ಬೇಕಾ ಕುಡ್ಕೋ, ಬಕಾಡಿಗೆ ಈ ಕಡೆಯಿಂದ ಕೇಳಬಾರ್ದು. ನಮ್ಮಂತ ಒಳ್ಳೆ ಹುಡುಗರ ಹತ್ರ ಬಂದು ಬಕಾಡಿ ಕೇಳ್ತಾ ಇದೆಯಾ? ಓಹ್ ಮುಗಿಸಿರೋಳು ಏನ ಈ ಗಾಡಿಯಲ್ಲಿ ಇದ್ದೀರಾ? ನೆಕ್ಸ್ಟ್ ನಾವು ರೀಚ್ ಆಗಿದ್ದೆ ಧರ್ಮಸ್ಥಳಕ್ಕೆ. ಉಡುಪಿ ಎಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ನಾವು ನೈಟು. ಯಾಕಂದರೆ ನಮ್ಮದು ಫೈನಲ್ ಡೆಸ್ಟಿನೇಷನ್ ಇದಾಗಿತ್ತು. ಇದು ಈಗ ಬಂದ ಸುದ್ದಿ ಅಲ್ಲ, ಲೈಟಾಗಿ ವಾಪಸ್ ಬಂದು ಲೈಟ್ ನಾನು ಇವ್ರು ಯಾರು ಪರಿಚಯ ಮಾಡೋದಿಲ್ಲ, ಆಮೇಲೆ ಮಾಡ್ತೀನಿ. ಇವಳಂತೂ ಮಾಡಲ್ಲ, ನಾವೇ ಮಾಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಇವಳು ಏನು ಭಯ ಆಗ್ತಾ ನಿಂತ್ಕೊಂಡ್ರೆ ಕೈ ಮುಗಿತೀನಿ. ನಮಗೆ ಕ್ಯೂ ಅಲ್ಲಿ ಬಂದ್ವಿ ಅಂತಲೇ ಅನಿಸ್ಲಿಲ್ಲ, ಯಾಕಂದರೆ ಅಷ್ಟು ತಮಾಷೆ ಮಾಡ್ಕೊಂಬಂದ್ವಿ. ಅಲ್ಲಿರೋರೆಲ್ಲ ನಗ್ತಿದ್ರು ನಮ್ಮನ್ನ ನೋಡಿ. ಲಿಟ್ರಲಿ 2 ಸಲ ಕರೆಂಟ್ ಹೋಯ್ತು, ಅಷ್ಟೇ ತಮಾಷೆ ಮಾಡಿಕೊಂಡು ಬೇಗ ಬಂದ್ವಿ. ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳದಲ್ಲಿ ಪ್ರಸಾದ ಬಿಡೋಕ್ಕಾಗುತ್ತಾ ಅಂದ್ಬಿಟ್ಟು ಎಲ್ಲರೂ ಪ್ರಸಾದ ತಿಂದು ನೈಟೇ ನಾವೆಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೊರಟ್ಬಿಟ್ವಿ. ಗಾರ್ಡ್ ಸೆಕ್ಷನ್ ಮತ್ತು ಲಾಂಗ್ ಜರ್ನಿ ಆಗಿದ್ದರಿಂದ ತುಂಬ ನಿಧಾನಕ್ಕೆ ಸೇಫಾಗೇ ಬಂದ್ವಿ ಮನೆಗೆ.
3 ಆಗಿತ್ತು ಬರೋ ಅಷ್ಟರಲ್ಲಿ. ಆದರೂ ಕಾರ್ಡ್ಸ್ ಎಲ್ಲ ಆಡ್ಬಿಟ್ಟು ನಮ್ಮ ಡೇನ ಹೆಂಡ್ ಮಾಡಿದ್ವಿ. ನಾನು ಕೂಡ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.